ಓಕೆ, ನಾವೀಗ ಎಲ್ಲಿದ್ವಿ? ಸೊ ಇದಾಗಿದೆ ಅಲ್ಲೇನಪ್ಪ, ಇದು ಟಿಪಿಕಲ್ ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ನ್ಯೂಮ್ಯಾಟಿಕ್ ಸರ್ಕ್ಯೂಟ್ ಇದು ಏನಿರ್ತವೆ ಅಂತ ನಾವು ಹೇಳಿದ್ವಿ. ಫಸ್ಟ್ ಫಿಲ್ಟರ್ ಇರ್ತದೆ, ಆಮೇಲೆ ಕಂಪ್ರೆಸರ್ ಇರ್ತದೆ, ಆಮೇಲೆ ಕೂಲರ್ ಇರ್ತದೆ, ಆಮೇಲೆ ಸಪ್ರೇಟರ್ ಡ್ರೈಯರ್ ಅಂತ ಅಂತಾರೆ ಅದಿರ್ತದೆ, ಆಮೇಲೆ ರಿಸೀವರ್ ಅಂತ ಇರುತ್ತೆ, ಆಮೇಲೆ ಸೆಕೆಂಡರಿ ಏರ್ ಟ್ರೀಟ್ಮೆಂಟ್ ಅಂದರೆ FRL ಇಟ್ಟಿರ್ತಾರೆ ಇಲ್ಲಿ. FRL ಅಂದರೆ ಫಿಲ್ಟರು, ರೆಗ್ಯುಲೇಟರು, ಲುಬ್ರಿಕೇಟರ್ ಇರ್ತದೆ ಇಲ್ಲಿ, ಹೌದಿಲ್ಲ. ಆಮೇಲೆ ಇದು DC ವಾಲ್, 4x2 DC ವಾಲ್. ಅಲ್ಲಿಂದ ಇದು ಇಟ್ ಕಂಟ್ರೋಲ್ಸ್ ಡೈರೆಕ್ಷನ್ ಆಫ್ ದ ಕಂಪ್ರೆಸ್ಡ್ ಏರ್ ಫ್ಲೋಯಿಂಗ್ ಟು ದ ಆಕ್ಚುಯೇಟರ್. ದಿಸ್ ಈಸ್ ಡಬಲ್ ಆಕ್ಟಿಂಗ್ ಆಕ್ಚುಯೇಟರ್, ಹೌದಾ. ಸೊ ಇದು ನಮಗೆ ಆಲ್ರೆಡಿ ಹೇಳಿದ್ವಿ, ಪ್ರತಿಯೊಂದರ ಫಂಕ್ಷನ್ ಏನು ಎಲ್ಲ ಹೇಳಿದ್ವಿ. ಕಂಪ್ರೆಸರ್ ಕೆಲಸ ಏನು, ಕಂಪ್ರೆಸರ್ ಏನು ಮಾಡುತ್ತೆ, ಮೆಕ್ಯಾನಿಕಲ್ ಎನರ್ಜಿನ ಕಂಪ್ರೆಸ್ಡ್ ಏರ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಫಿಲ್ಟರ್ ಏನು ಮಾಡುತ್ತೆ, ಏರ್ನ ಫಿಲ್ಟರ್ ಮಾಡುತ್ತೆ. ಕೂಲರ್ ಏನು ಮಾಡುತ್ತೆ, ಹಾಟ್ ಏರ್ನ ಕೂಲ್ ಮಾಡುತ್ತೆ, ಹೌದಿಲ್ಲ. ಸಪ್ರೇಟರ್ ಏನು ಮಾಡುತ್ತೆ, ಈ ಕೂಲ್ ಏರಲ್ಲಿ ಇರುವಂತಹ ಮಾಯಿಶ್ಚರ್ ಕಂಟೆಂಟ್ ಏನಿದೆ ಅದನ್ನ ರಿಮೂವ್ ಮಾಡುತ್ತೆ. ರಿಸೀವರ್ ಏನು ಮಾಡುತ್ತೆ, ಈ ಕಂಪ್ರೆಸ್ಡ್ ಏರ್ನ ಹೋಲ್ಡ್ ಮಾಡುತ್ತೆ. ಆಮೇಲೆ ಸೆಕೆಂಡರಿ ಏರ್ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ, ಮತ್ತೆ ಒಂದು ಸೆಕೆಂಡ್ ಫಿಲ್ಟರಿಂಗ್ ಆಗುತ್ತೆ, ಪ್ರೆಷರ್ ರೆಗ್ಯುಲೇಷನ್ ಆಗುತ್ತೆ, ಆಮೇಲೆ ಲುಬ್ರಿಕೇಶನ್ ಆಗುತ್ತೆ. ಸೊ ಲುಬ್ರಿಕೇಟೆಡ್ ಫಿಲ್ಟರ್ಡ್ ಪ್ರೆಷರ್ ರೆಗ್ಯುಲೇಟೆಡ್ ಏರ್ is supplied to the control valve. ಇಲ್ಲಿ ಬೇಸ್ಡ್ ಆನ್ ದ ಆಕ್ಚುಯೇಟರ್, ಐ ಮೀನ್ ಇದೆಲ್ಲ ಇದ್ರ ಪೊಸಿಷನ್ ಮೇಲೆ ಡಿಪೆಂಡ್ ಆಗಿ ಏನಾಗುತ್ತೆ, ಈ ಕಂಟ್ರೋಲ್ ವಾಲ್ವ್ ಇಟ್ ಸಪ್ಲೈಸ್ ಕಂಪ್ರೆಸ್ಡ್ ಏರ್ ಟು ಎನಿ ಒನ್ ಎಂಡ್ ಆಫ್ ದ ಆಕ್ಚುಯೇಟರ್. ಸೊ ಯಾವ ಎಂಡಿಗೆ ಅದು ಹೋಗುತ್ತೋ ಕಂಪ್ರೆಸ್ಡ್ ಏರು, ಆವಾಗ ಏನಾಗುತ್ತೆ, ಪಿಸ್ಟನ್ ಲೆಫ್ಟ್ ಅಥವಾ ರೈಟ್ ಮೂವ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಎ ಟಿಪಿಕಲ್ ನ್ಯೂಮ್ಯಾಟಿಕ್ ಸಿಸ್ಟಮ್ ವರ್ಕ್ಸ್. ಸೊ ಅದ್ರ ಬಗ್ಗೆ ನಾನು ನಿನ್ನೆ ಹೇಳಿದ್ವಿ. ಈಗ ಏನು ಮಾಡೋಣ, ವಿ ಲರ್ನ್ ಅಬೌಟ್ ಕ್ಲಾಸಿಫಿಕೇಶನ್ ಆಫ್ ಕಂಪ್ರೆಸರ್. Classification of compressor. Compressor ಅಲ್ಲಿ ಎಷ್ಟು ತರ ಇದೆ? Compressor ಅಲ್ಲಿ mainly there are 4 types: reciprocating compressors, rotary compressor, centrifugal compressor, axial flow compressor. So it is just like pump. ನೀವು ನೋಡಿದ್ರಲ್ಲ ಹೈಡ್ರೋಲಿಕ್ ಪಂಪ್ ನೋಡಿದ್ರಲ್ಲ, ಹೈಡ್ರೋಲಿಕ್ ಪಂಪಲ್ಲಿ ಏನಿತ್ತು, ರೆಸಿಪ್ರೊಕೇಟಿಂಗ್ ಪಂಪು, ರೋಟರಿ ಪಂಪು ಇತ್ತಲ್ವಾ. ರೋಟರಿ ಪಂಪಲ್ಲೇ ಬರ್ತಾ ಇತ್ತು ಏನು, ಈ ಸೆಂಟ್ರಿಫಿಕಲ್ ಪಂಪ್ ಮತ್ತೆ ಆಕ್ಸಿಯಲ್ ಪಂಪು ಅದರಲ್ಲೇ ಬರ್ತಾ ಇತ್ತು. ಸೊ ಇಲ್ಲಿ ಸಪರೇಟ್ ಇದೆ ಅಷ್ಟೇ. ರೆಸಿಪ್ರೊಕೇಟಿಂಗ್ ಪಂಪ್ ಅಂದರೆ ರೆಸಿಪ್ರೊಕೇಟಿಂಗ್ ಕಂಪ್ರೆಸರ್ ಇದೆ, ರೋಟರಿ ಪಂಪ್ ಅಂದರೆ ರೋಟರಿ ಕಂಪ್ರೆಸರ್ ಇದೆ. ಸೆಂಟ್ರಿಫಿಕಲ್ ಪಂಪ್ ಅಲ್ಲೂ ಇತ್ತು, ಇಲ್ಲೂ ಇದೆ ಸೆಂಟ್ರಿಫಿಕಲ್ ಕಂಪ್ರೆಸರ್. ಆಕ್ಸಿಯಲ್ ಫ್ಲೋ ಪಂಪ್ ಅಲ್ಲೂ ಇತ್ತು, ಇಲ್ಲೂ ಇದೆ ಆಕ್ಸಿಯಲ್ ಫ್ಲೋ ಪಂಪ್, ಬದಲಿಗೆ ಆಕ್ಸಿಯಲ್ ಫ್ಲೋ ಕಂಪ್ರೆಸರ್ ಇದೆ. ದಿಸ್ ಇಸ್ ಮೇನ್ಲಿ ಯೂಸ್ಡ್ ಇನ್ ಕೇಸ್ ಆಫ್ ಜೆಟ್ ಎಂಜಿನ್ಸ್. ಇದನ್ನ ಜೆಟ್ ಎಂಜಿನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಸರಿನಾ. ನೆಕ್ಸ್ಟ್ ಈ ರೆಸಿಪ್ರೊಕೇಟಿಂಗ್ ಕಂಪ್ರೆಸರ್ಸ್ ಅಲ್ಲಿ ಅದು ಮ್ಯೂಟ್ ಮಾಡ್ಕೊಡ್ರ. ರೆಸಿಪ್ರೊಕೇಟಿಂಗ್ ಕಂಪ್ರೆಸರ್ಸ್ ಅಲ್ಲಿ ಎಷ್ಟು ತರ ಇದೆ ನೋಡು. ಸಿಂಗಲ್ ಸ್ಟೇಜ್ ಕಂಪ್ರೆಸರ್, ಮಲ್ಟಿ ಸ್ಟೇಜ್ ಕಂಪ್ರೆಸರ್, ಡಯಾಫ್ರಾಗಮ್ ಕಂಪ್ರೆಸರ್. ಇವು ಮೂರನ್ನ ಹೇಳಿದ್ದೀನಿ ಆಲ್ರೆಡಿ. ಸಿಂಗಲ್ ಸ್ಟೇಜ್ ಕಂಪ್ರೆಸರು, ಮಲ್ಟಿ ಸ್ಟೇಜ್ ಕಂಪ್ರೆಸರು ಮತ್ತೆ ಡಯಾಫ್ರಾಗಮ್ ಕಂಪ್ರೆಸರ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಪಂಪಲ್ಲಿ ಹೇಳಿದ್ದೀನಿ ನೋಡಿ ಇದನ್ನೆಲ್ಲ. ಸಿಂಗಲ್ ಸ್ಟೇಜ್ ಪಂಪು ಅಂದರೆ ರೆಸಿಪ್ರೊಕೇಟಿಂಗ್ ಪಂಪು, ಮಲ್ಟಿ ಸ್ಟೇಜ್ ಹೇಳಿಲ್ಲ, ಅದನ್ನ ಹೇಳ್ಬೋದು. ಡಯಾಫ್ರಾಗಮ್ ಪಂಪ್ ಹೇಳಿದ್ದೀನಿ ಆಲ್ರೆಡಿ. ಮತ್ತೆ ಇದು ರೋಟರಿ ಕಂಪ್ರೆಸರ್ ಅಲ್ಲಿ ಸ್ಲೈಡಿಂಗ್ ವೇನ್ ಟೈಪ್ ಪಂಪ್, ವೇನ್ ಟೈಪ್ ಪಂಪ್ ಇದೆಯಲ್ಲ, ಅದು ಇದು ಎರಡು ಸೇಮ್. ಇದು ಆಫ್ ಮಾಡ್ಕೊಡ್ರು, ಮ್ಯೂಟ್ ಮಾಡ್ಕೊಡ್ರಿ, ನಿಮ್ಮ ಇದನ್ನ ಮ್ಯೂಟ್ ಮಾಡ್ಕೊಂಡು ಕೇಳ್ಕೊಡ್ರಿ. ಸ್ಕ್ರೂ ಕಂಪ್ರೆಸರ್ ಹೇಳೋಣ, ಲೋ ಕಂಪ್ರೆಸರ್ ಬಗ್ಗೆ ಹೇಳೋಣ, ಸರಿನಾ. ಓಕೆ, ಈ ಸ್ಟಾರ್ಟಿಂಗಲ್ಲಿ ಏನು ನೀಡ್ ಆಫ್ ಕಂಪ್ರೆಸರ್. ಕಂಪ್ರೆಸರ್ ಯಾಕೆ ಬೇಕು ಅಂತಂದ್ರೆ, ಈ ಕಂಪ್ರೆಸರ್ ಇಸ್ ಎ ಮಷಿನ್ ದಟ್ ಕಂಪ್ರೆಸಸ್ ಏರ್ ಆರ್ ಅನದರ್ ಟೈಪ್ ಆಫ್ ಗ್ಯಾಸ್ ಫ್ರಮ್ ಲೋ ಇನ್ಲೆಟ್ ಪ್ರೆಷರ್ ಟು ಎ ಹೈಯರ್ ಡಿಸೈರ್ಡ್ ಪ್ರೆಷರ್. ದಿಸ್ ಈಸ್ ಅಕಂಪ್ಲಿಷ್ಡ್ ಬೈ ರಿಡ್ಯೂಸಿಂಗ್ ದ ವ್ಯಾಲ್ಯೂಮ್ ಆಫ್ ದ ಗ್ಯಾಸ್. ಹೆಂಗೆ ಕಂಪ್ರೆಸ್ ಆಗುತ್ತೆ ಅಂತಂದ್ರೆ, ಈ ವ್ಯಾಲ್ಯೂಮ್ ಇರುತ್ತಲ್ಲ ಏರ್ದು, ಹೀಗೆ ಜಾಸ್ತಿ ವ್ಯಾಲ್ಯೂಮ್ ಇದ್ದಿದ್ದು ಏರು ಈ ಥರ ಮಾಡೋದು, ಕಮ್ಮಿ ಮಾಡೋದು. ಜಾಸ್ತಿ ಇತ್ತಲ್ಲ, ಇಲ್ಲಿ ವ್ಯಾಲ್ಯೂಮ್ ಜಾಸ್ತಿ ಇದೆಯಲ್ಲ, ಅದನ್ನು ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಅದರ ಪ್ರೆಷರ್ ಜಾಸ್ತಿ ಆಗುತ್ತೆ. ಇಲ್ಲಿ ಪ್ರೆಷರ್ ಕಮ್ಮಿ ಇರುತ್ತೆ, ಇಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಮಾಡ್ತೀವಲ್ಲ, ಇದೇ ಅದರ ಕೆಲಸ, ಕಂಪ್ರೆಸರ್ ಕೆಲಸ. ಕಂಪ್ರೆಸರ್ ಏನು ಮಾಡುತ್ತೆ, ಜಾಸ್ತಿ ಏರನ್ನ ತಗೊಳುತ್ತೆ, ಅದರ ವ್ಯಾಲ್ಯೂಮ್ನ ಕಮ್ಮಿ ಮಾಡುತ್ತೆ. ಕಮ್ಮಿ ಮಾಡಿದಾಗ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ಹೌ ಯುವರ್ ಕಂಪ್ರೆಸರ್ ವರ್ಕ್ಸ್. ಅದರಲ್ಲಿ ಹೇಳ್ತಾರೆ, ಮೊದಲನೇದು ಯಾವುದು ಟೈಪು, ರೆಸಿಪ್ರೊಕೇಟಿಂಗ್ ಕಂಪ್ರೆಸರ್. ನೋಡಿದೆ ರೆಸಿಪ್ರೊಕೇಟಿಂಗ್ ಕಂಪ್ರೆಸರ್ ಅಂದರೆ ಏನು? ದಿಸ್ ಇಸ್ ಜಸ್ಟ್ ಲೈಕ್ ರೆಸಿಪ್ರೊಕೇಟಿಂಗ್ ಪಂಪ್. ನೀವು ರೆಸಿಪ್ರೊಕೇಟಿಂಗ್ ಪಂಪ್ ನೋಡಿದ್ವಲ್ಲ, ಹೇಳಿದ್ದೀನಲ್ಲ, ಒಳಗಡೆ ಪಿಸ್ಟನ್ ಇರ್ತದೆ, ಇನ್ಲೆಟ್ ವಾಲ್ವ್ ಒಂದು, ಎಕ್ಸಾಸ್ಟ್ ವಾಲ್ವ್ ಒಂದು ಇತ್ತಲ್ಲ, ಮತ್ತೆ ಕನೆಕ್ಟಿಂಗ್ ರಾಡು, ಕ್ರ್ಯಾಂಕ್ ಶಾಫ್ಟು ಎಲ್ಲ ಇತ್ತಲ್ಲ, ಅದೇ ಥರ ಸೇಮ್ ಇದು ಹಂಗೆ, ಏನು ಡಿಫ್ರೆನ್ಸ್ ಇಲ್ಲ. ಎಕ್ಸೆಪ್ಟ್ ಡಿಫ್ರೆನ್ಸ್ ಏನಪ್ಪ ಅಂದರೆ, ಇಲ್ಲಿ ಏರ್ ಬರ್ತದೆ ಒಳಗಡೆ, ಅಲ್ಲಿ ಫ್ಲೂಯಿಡ್ ಬರ್ತಾ ಇತ್ತು ಅಷ್ಟೇ ಡಿಫ್ರೆನ್ಸ್.
ನೋಡಿ ಏನಿದೆ, ಇಟ್ ಹ್ಯಾಸ್ ಅನ್ ಅಲ್ಯೂಮಿನಿಯಂ ಆರ್ ಕ್ಯಾಸ್ಟ್ ಐರನ್ ಸಿಲಿಂಡರ್ ಹೆಡ್ ವಿತ್ 2 ಒನ್-ವೇ ವಾಲ್ಸ್. ಅಲ್ಲೂ ಇತ್ತಲ್ಲ ಪಂಪಲ್ಲೂ ಕೂಡ 2 ಒನ್-ವೇ ವಾಲ್ವ್ ಇತ್ತು, ಇಲ್ಲೂ ಹಂಗೆ ಇದೆ. ಇಟ್ ಹ್ಯಾಸ್ ಅನ್ ಅಲ್ಯೂಮಿನಿಯಂ ಆರ್ ಕ್ಯಾಸ್ಟ್ ಐರನ್ ಸಿಲಿಂಡರ್ ಬ್ಲಾಕ್ ವಿತ್ ಕೂಲಿಂಗ್ ಫಿನ್ಸ್. ಸೇಮ್ ನಿಮ್ಮ ಸಿಂಗಲ್ ಸಿಲಿಂಡರ್ ಪಿಸ್ಟನ್ ಇರ್ತಲ್ಲ, ಸಿಂಗಲ್ ಸಿಲಿಂಡರ್ ಎಂಜಿನ್ ಇರ್ತಲ್ಲ, ಅದು 4 ಸ್ಟ್ರೋಕ್ ಎಂಜಿನ್, ಅದೇ ಥರ ಸೇಮ್ ಹಂಗೆ ಇರ್ತದೆ ಇದು. ಎ ಪಿಸ್ಟನ್ ಮೂವ್ಸ್ ಅಪ್ ಆ್ಯಂಡ್ ಡೌನ್ ಇನ್ ದಿ ಸಿಲಿಂಡರ್. ಒಂದು ಪಿಸ್ಟನ್ ಇರ್ತದೆ, ಅದು ಸಿಲಿಂಡರ್ ಒಳಗಡೆ ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತೆ. ದ ಕ್ರ್ಯಾಂಕ್ ಶಾಫ್ಟ್ ಇಸ್ ಡ್ರಿವನ್ ಬೈ ಎಲೆಕ್ಟ್ರಿಕ್ ಮೋಟರ್ ಆರ್ ಐ ಸಿ ಇಂಜಿನ್. ಇದರಲ್ಲಿರೋ ಕ್ರ್ಯಾಂಕ್ ಶಾಫ್ಟ್ನ ಎಲೆಕ್ಟ್ರಿಕ್ ಮೋಟರಿಂದ ಡ್ರೈವ್ ಮಾಡ್ತಾರೆ, ಇಲ್ಲಾಂದ್ರೆ ಇಂಟರ್ನಲ್ ಕಂಬಷನ್ ಇಂದ ಡ್ರೈವ್ ಮಾಡ್ತಾರೆ. ನೋಡಿ ಇಲ್ಲಿದೆ, ಇಲ್ಲಿದೆ ನೋಡಪ್ಪ. ಸೊ ಇದು ವರ್ಕಿಂಗ್ ಸೇಮ್ ಅಲ್ವಾ? ಇದು ಹೆಂಗಿದೆ ಹೇಳು? ಇಟ್ ಇಸ್ ಜಸ್ಟ್ ಲೈಕ್ ಎ 4 ಸ್ಟ್ರೋಕ್ ಎಂಜಿನ್ ಎಕ್ಸೆಪ್ಟ್ ಸ್ಪಾರ್ಕ್ ಪ್ಲಗ್ ಇಲ್ಲ ಅಷ್ಟೇ. ಇಲ್ಲಿ ಸ್ಪಾರ್ಕ್ ಪ್ಲಗ್ ಇಲ್ಲ. ಇದು ಹಿಂಗೆ ಅಲ್ವಾ ಇರೋದು? ಪಂಪ್ ಕೂಡ ರೆಸಿಪ್ರೊಕೇಟಿಂಗ್ ಪಂಪ್ ಕೂಡ ಇದೇ ಥರ ಇರೋದು ಅದನ್ನು, ಹೌದಾ? ಸೊ ಏನಿದೆ ನೋಡು, here you got a piston, you got rings here, this is piston pin, this is connecting rod, and this is crank pin, this is crank shaft, and this is crank case, this is cylinder block, these are all cooling fins, cooling fins. This is intake pipe, this is exhaust pipe or delivery pipe ಅಂತ ಹೇಳ್ತಾರೆ. This is delivery pipe, this is suction pipe. So this is one-way valve, inlet valve, this is outlet valve, this is also one-way valve. ನೋಡು, ಈ ವಾಲ್ವ್ ಹೆಂಗೆ ಓಪನ್ ಆಗುತ್ತೆ? ಓನ್ಲಿ ಈ ಥರ ಓಪನ್ ಆಗುತ್ತೆ. ಈ ವಾಲ್ವ್ ಬರೀ ಹಿಂಗೆ ಓಪನ್ ಆಗುತ್ತೆ ಅಷ್ಟೇ. ಈ ವಾಲ್ವ್ ಮೇಲೆ ಓಪನ್ ಆಗುತ್ತೆ, ಈ ವಾಲ್ವ್ ತಗಡೆ ಓಪನ್ ಆಗುತ್ತೆ, ಸರಿನಾ? ಓಕೆ. ಸೊ ಇದನ್ನ ನಾವು ಇದೆಲ್ಲ ಇದು ಈ ಥರ ಇರಬಾರ್ದಾಗಿತ್ತು, ಉಲ್ಟಾ ಇರಬೇಕಾಗಿತ್ತು, ಇಲ್ಲಿ ಇರಬೇಕಾಗಿತ್ತು ಇದು, ಹೌದಿಲ್ಲ? ಸೊ ಇದು ಮೇಲೆ ಇರಬೇಕಾಗಿತ್ತು ಈ ಥರ. ಸೊ ಇದು ತಪ್ಪು ಕೊಟ್ಟಿದ್ದಾನೆ. ಸೊ ಇರಬೇಕಾಗಿತ್ತು, ಇರಲಿ. ಏನಾಗುತ್ತೆ ನೋಡಿ, ಇವಾಗ ಏನಾಗುತ್ತೆ ಅಂದರೆ, ಯಾವಾಗ ಪಿಸ್ಟನ್ ತಗಡೆ ಹೋಗುತ್ತೋ, ಪಿಸ್ಟನ್ ತಗಡೆ ಹೋಗುತ್ತಲ್ಲ, ಹಿಂಗೆ ತಗಡೆ ಹೋದಾಗ ಏನಾಗುತ್ತೆ, ಇಲ್ಲಿ ಸಿಲಿಂಡರ್ ಒಳಗಡೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಅವಾಗ ಈ ವಾಲ್ವ್ ಇದೆಯಲ್ಲ, ಇನ್ಲೆಟ್ ವಾಲ್ವ್, ಇದು ಓಪನ್ ಆಗುತ್ತೆ. ಓಪನ್ ಆದಾಗ ಏರ್ ಒಳಗಡೆ ಎಂಟರ್ ಆಗುತ್ತೆ, ಇಲ್ಲಿ ಎಂಟರ್ ಆಯಿತು. ಸೊ ಅವಾಗ ಈ ವಾಲ್ವ್ ಬ್ಲಾಕ್ ಆಗ್ತದೆ. ಈಗ ನೋಡಿ, ಇದು ಬಂದು ತಗಡೆ ಕೂತ್ಕೊಂಡ್ಬಿಡ್ತದೆ, ಈ ವಾಲ್ವ್ ಬ್ಲಾಕ್ ಆಗುತ್ತೆ, ಈ ವಾಲ್ವ್ ಓಪನ್ ಆಗುತ್ತೆ, ಏರ್ ಔಟ್ಸೈಡಿಂದ ಏರ್ ಒಳಗೆ ಎಂಟರ್ ಆಗುತ್ತೆ. ಫಿಲ್ಟರ್, ಇಲ್ಲಿ ಫಿಲ್ಟರ್ ಇರ್ತದೆ ಒಂದು, ಸೊ ಫಿಲ್ಟರ್ ಆಗಿರೋ ಏರ್ ಒಳಗಡೆ ಎಂಟರ್ ಆಗುತ್ತೆ. ಆಮೇಲೆ ಯಾವಾಗ ಇದು ಪಿಸ್ಟನ್ ಮೇಲೆ ಹೋಗಕ್ಕೆ ಶುರು ಆಗುತ್ತೋ, ಇವಾಗ ಕ್ರ್ಯಾಂಕ್ ತಿರುಗುತ್ತಲ್ಲ, ಹಂಗೆ ಕ್ರ್ಯಾಂಕ್ ತಿರುಗಿದಾಗ ಏನಾಗುತ್ತೆ, ಪಿಸ್ಟನ್ ಮೇಲೆ ಹೋಗುತ್ತೆ. ಪಿಸ್ಟನ್ ಮೇಲೆ ಹೋದಾಗ ಏನಾಗುತ್ತೆ, ಈ ವಾಲ್ವ್ ಕ್ಲೋಸ್ ಆಗುತ್ತೆ. ಇಲ್ಲಿರೋ ಏರು ಈಗ ಕಂಪ್ರೆಸ್ ಆಗಕ್ಕೆ ಶುರು ಆಗುತ್ತೆ. ಕಂಪ್ರೆಸ್ ಆದಾಗ ಏನಾಗುತ್ತೆ, ಈ ವಾಲ್ವ್ ಇದೆಯಲ್ಲ, ಇದು ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿಂದ ಕಂಪ್ರೆಸ್ಡ್ ಏರು ಆಚೆ ಹಿಂಗೆ ಹೋಗುತ್ತೆ. ಸೊ ದಿಸ್ ಇಸ್ ಹೌ ದಿಸ್ ಕಂಪ್ರೆಸರ್ ವರ್ಕ್ಸ್. ಓಕೆನಾ? ನೆಕ್ಸ್ಟ್, ಡಯಾಫ್ರಾಗಮ್ ಕಂಪ್ರೆಸರ್ ಹೆಂಗೆ ವರ್ಕ್ ಆಗುತ್ತೆ? ನೀವು ಇದನ್ನು ಹೇಳಿದ್ದೀನಿ, ಡಯಾಫ್ರಾಗಮ್ ಪಂಪ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ದೀನಿ, ಮೇಲೆ ಇತ್ತಲ್ಲ ಸ್ಕೆಚಲ್ಲಿ. ಸೊ ಅದೇ ಥರ ಇದು ಕೂಡ ವರ್ಕ್ ಆಗುತ್ತೆ. ಇದು ಹೆಂಗಿದೆ? ಇದು ಒನ್ಸ್ ಅಗೇನ್ ಯು ಗಾಟ್ ಕ್ರ್ಯಾಂಕ್, ಇದು ಕನೆಕ್ಟಿಂಗ್ ರಾಡು, ಇದು ಪಿಸ್ಟನ್ ರಾಡ್ ಅನ್ಬೋದು ಅಥವಾ ಪ್ಲಂಜರ್ ಅನ್ಬೋದು. ದಿಸ್ ಇಸ್ ಡಯಾಫ್ರಾಗಮ್. ಡಯಾಫ್ರಾಗಮ್ ನೋಡಿ, ಇದು ಔಟ್ಲೆಟ್ ವಾಲ್ವ್, ಇದು ಇನ್ಲೆಟ್ ವಾಲ್ವ್, ಹೌದಾ? ಸೊ ಆಲ್ರೆಡಿ ಹೇಳಿದ್ದೀನಿ, ಇದ್ರ ಬಗ್ಗೆ ಹೇಳಿದ್ದೀನಿ. ಇದು ಹೆಂಗಿರ್ತದೆ, ಇದು ಡಯಾಫ್ರಾಗಮ್ ಅಲ್ವಾ? ಈಗ ಈ ಥರ ಇದ್ದಾಗ ಇದು ಪ್ಲಂಜರ್ ತಗಡೆ ಹೋಯ್ತು ಅನ್ಕೋ, ಅವಾಗ ಈ ಥರ ಬೆಂಡ್ ಆಗುತ್ತೆ. ಬೆಂಡ್ ಆದಾಗ ಇಲ್ಲಿ ವ್ಯಾಕ್ಯೂಮ್ ಬರುತ್ತೆ. ಇಲ್ಲಿ ವ್ಯಾಕ್ಯೂಮ್ ಬಂದಾಗ ಈ ವಾಲ್ವ್ ಓಪನ್ ಆಗುತ್ತೆ. ಅವಾಗ ಔಟ್ಸೈಡಿಂದ ಏರು ಒಳಗಡೆ ಎಂಟರ್ ಆಗುತ್ತೆ. ಆಮೇಲೆ ಮತ್ತೆ ಇದು ಪ್ಲಂಜರ್ ಮೇಲೆ ಹೋದಾಗ, ಯಾಕಂದರೆ ಕ್ರ್ಯಾಂಕ್ ತಿರುಗುತ್ತಲ್ವಾ, ತಿರುಗಿದಾಗ ಈ ಕನೆಕ್ಟಿಂಗ್ ರಾಡ್ ಮೇಲೆ ಹೋಗುತ್ತೆ, ಪ್ಲಂಜರು ಮೇಲೆ ಹೋಗುತ್ತೆ. ನೋಡಿ, ಈ ಥರ ಮೇಲೆ ಹೋಗುತ್ತೆ. ಇಲ್ಲಿ ಮೇಲೆ ಹೋದಾಗ ಏನಾಯಿತು, ಇಲ್ಲಿ ಕಂಪ್ರೆಷನ್ ಆಗುತ್ತೆ. ಕಂಪ್ರೆಷನ್ ಆದಾಗ ಈ ವಾಲ್ವ್ ಕ್ಲೋಸ್, ಈ ವಾಲ್ವ್ ಓಪನ್ ಆಗುತ್ತೆ. ಇವಾಗ ಕಂಪ್ರೆಸರ್ ಏರು ಆಚೆ ಹೋಗುತ್ತೆ. ಸೊ ದಿಸ್ ಇಸ್ ಹೌ ಯುವರ್ ಡಯಾಫ್ರಾಗಮ್ ಕಂಪ್ರೆಸರ್ ವರ್ಕ್ಸ್. ಓಕೆನಾ? ಸೊ ಇಲ್ಲೆಲ್ಲ ಕೊಟ್ಟಿದ್ದೀನಿ ನೋಡಿ, ಕ್ಲಿಯರ್ ಆಗಿ ಎಲ್ಲ ಕೊಟ್ಟಿದ್ದೀನಿ. ಇದು ಡಯಾಫ್ರಾಗಮು, ಇದು ನೋಡು. ಸೊ ದಿಸ್ ಇಸ್ ಯುವರ್ ಇದು ಡಯಾಫ್ರಾಗಮ್. ಇದು ಡಯಾಫ್ರಾಗಮ್. ಇದೇನಿದು? ದಿಸ್ ಇಸ್ ಯುವರ್ ಪ್ಲಂಜರ್. ಇದು ಸಿಲಿಂಡರ್, ಇದು ಹೌದಾ ಇಲ್ಲ? ಹಾಂ, ಓಕೆ. ಸೊ ಯಾವಾಗ ಇದು ಹಿಂಗೆ ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತೋ ಅವಾಗ ಏನಾಗುತ್ತೆ, ಇದು ವರ್ಕ್ ಆಗುತ್ತೆ, ಸರಿನಾ? ಓಕೆ. ಸೊ ಇದು ಸ್ಕೆಚ್ ನಾನು ನೀಟಾಗಿ ಎಲ್ಲಿ ಹಾಕಿದ್ದೆ, ಬೇರೆ ಎಲ್ಲ ಪಂಪಲ್ಲಿ ಹಾಕಿದ್ದೆ ನೋಡಿ, ಪಂಪಲ್ಲಿ ಇಲ್ಲ ಹಾಕಿದ್ನಾ? ಇಲ್ಲ, ಇಲ್ಲಿತ್ತಾ? ಎಲ್ಲಿತ್ತು? ಇಲ್ಲಿತ್ತು ಅನ್ಸುತ್ತೆ, ನೋಡ್ತೀನಿ. ಅದು ಎಫ್ ಎಲ್ ಹೋಗೋಣ. ಹಾಂ, ಹೇಳೋ ಗಿರೀಶ. ಗಿರೀಶ್ ಹೇಳೋ, ರೇಸ್ ಮಾಡಿದೆಲ್ಲ ಹ್ಯಾಂಡು. ಮೆಸೇಜ್ ಟೈಪ್ ಮಾಡ್ಬೇಕಾದ್ರೆ ನಾನು ನೋಡ್ತೀನಿ.
ಡೌಟ್ ಇದ್ರೆ ಅಲ್ಲಿ ಹೈಡ್ರಾಲಿಕ್ ಪಂಪ್ಸ್. ಓಕೆ, ಹೈಡ್ರಾಲಿಕ್ ಪಂಪಲ್ಲಿ ನೋಡಲಿದೆ ರೆಸಿಪ್ರೊಕೇಟಿಂಗ್ ಪಂಪ್. ಇದು ನಾರ್ಮಲ್ ಪಂಪ್ ಅಲ್ವಾ? ಇಲ್ಲಿ ಡಯಾಫ್ರಾಗಮ್ ಟೈಪ್ ಪಂಪ್ ನೋಡಲಿದೆ ಸ್ಕೆಚ್. ಸೊ ದಿಸ್ ಸ್ಕೆಚ್ ಕರೆಕ್ಟಾ? ಸೊ ಇದು ಡಯಾಫ್ರಾಗಮ್, ಇದು ಪಂಪ್ ಇದೆ. ಬಟ್ ಕಂಪ್ರೆಸರ್ ಹಿಂಗೆ ವರ್ಕ್ ಆಗುತ್ತೆ. ಕಂಪ್ರೆಸರ್ ಕೂಡ ಹಿಂಗೆ ವರ್ಕ್ ಆಗೋದು. ಇಲ್ಲಿ ಏನಾಗುತ್ತೆ, ಹೈಡ್ರಾಲಿಕ್ ಫ್ಲೂಯಿಡ್ ಬರ್ತವೆ ಹೊರಗಡೆ ಅಷ್ಟೇ. ಅಲ್ಲಿ ಕಂಪ್ರೆಸರ್ ಏನಾಗುತ್ತೆ, ಏರ್ ಬರ್ತದೆ ಅಷ್ಟೇ. ಇದು ಹಿಂದೆ ಹೋದಾಗ ಇಲ್ಲಿಂದ ಏರ್ ಹೊರಗಡೆ ಎಂಟರ್ ಆಗುತ್ತೆ. ಮತ್ತೆ ಮುಂದೆ ಬಂದಾಗ ಕಂಪ್ರೆಸರ್ ಇದು ಡಯಾಫ್ರಾಗಮ್ ಮುಂದೆ ಬರ್ತಲ್ಲ, ಅವಾಗ ಈ ವಾಲ್ ಕ್ಲೋಸ್ ಆಗುತ್ತೆ, ಈ ವಾಲು ಓಪನ್ ಆಗುತ್ತೆ. ಸೇಮ್ ಹಾಗೆ ಈ ಪಂಪ್ ಹೆಂಗೆ ವರ್ಕ್ ಆಗುತ್ತೋ ಹಂಗೆ ಕಂಪ್ರೆಸರ್ ಕೂಡ ವರ್ಕ್ ಆಗುತ್ತೆ. ಇದೂ ಹಾಗೇನೆ. ಇದು ಕೂಡ ರೆಸಿಪ್ರೊಕೇಟಿಂಗ್ ಪಂಪ್ ಅಲ್ವಾ? ರೆಸಿಪ್ರೊಕೇಟಿಂಗ್ ಪಂಪ್ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ರೆಸಿಪ್ರೊಕೇಟಿಂಗ್ ಕಂಪ್ರೆಸರ್ ಹಿಂಗೆ ವರ್ಕ್ ಆಗುತ್ತೆ ಅವನು ಕೂಡ. ಬಟ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಆಯಿಲ್ ಬರ್ತದೆ, ಅಲ್ಲಿ ಏರ್ ಬರ್ತದೆ ಅಷ್ಟೇ ಡಿಫ್ರೆನ್ಸ್. ದಟ್ ಇಸ್ ದ ಡಿಫ್ರೆನ್ಸ್. ಆಯ್ತು, ಇದಾಯ್ತೇನಪ್ಪ? ಈಗ ವೇನ್ ಕಂಪ್ರೆಸರ್. ವೇನ್ ಕಂಪ್ರೆಸರ್ ಇದು ನಿಮ್ಗೆ ಗೊತ್ತಲ್ಲ, ವೇನ್ ಪಂಪ್ ಹೆಂಗೆ ವರ್ಕ್ ಆಗುತ್ತೆ, ಇದು ಹಂಗೆ ವರ್ಕ್ ಆಗುತ್ತೆ. ಎಕ್ಸೆಪ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಹೈಡ್ರಾಲಿಕ್ ಫ್ಲೂಯಿಡ್ ಇಲ್ಲ, ಅದ್ರ ಬದಲಿಗೆ ಏರ್ ಬರ್ತದೆ ಅಷ್ಟೇ. ಇಲ್ಲೇನಿದೆ, ಇದು ಒಂದು ಸೆಕೆಂಡ್ ಇದೇನಿದು ರೋಟರ್ ಅಥವಾ ಸಿಲಿಂಡರ್ ಬ್ಲಾಕ್ ಅಂತ ಹೇಳ್ತಾರೆ. ಇದು ರೋಟರ್ ಅಥವಾ ಸಿಲಿಂಡರ್ ಬ್ಲಾಕ್ ಅಂತ ಹೇಳ್ತಾರೆ. ಇದ್ರೊಳಗಡೆ ಸಿಲಿಂಡರ್ಗಳು ಇರ್ತವೆ. ಆಮೇಲೆ ಅದರೊಳಗಡೆ ಏನಿರ್ತವೆ, ವೇನ್ಸ್ ಇರ್ತವೆ. ಇವು ನಾರ್ಮಲಿ ಮೆಟಲ್ ವೇನ್ಸ್ ಇರೋದಿಲ್ಲ, ದಿಸ್ ಆರ್ ಪ್ಲಾಸ್ಟಿಕ್ ವೇನ್ಸ್. ಪ್ಲಾಸ್ಟಿಕ್ ವೇನ್ಸ್ ಇರ್ತವೆ ಅಥವಾ ಕಾರ್ಬನ್ ಇಂದ ಮಾಡಿದಂಥ ವೇನ್ಸ್ ಇರ್ತವೆ. ನೋಡಿದೆ ಮಟೀರಿಯಲ್ಸ್ ಲೈಕ್ ಫೈಬರ್ ಅಂಡ್ ಕಾರ್ಬನ್. ಸೊ ಈ ವೇನ್ಗಳು ದೇ ಆರ್ ಮೇಡ್ ಅಪ್ ಆಫ್ ಫೈಬರ್ ಅಂಡ್ ಕಾರ್ಬನ್ ಅಂತ. ಅಲ್ಲಿ ಹಂಗಲ್ಲ, ಅಲ್ಲಿ ಮೆಟಲ್ ಇಂದ ಮಾಡಿರ್ತಾರೆ. ಇಲ್ಲಿ ಹೈಡ್ರಾಲಿಕ್ ಪಂಪ್ಸ್ ಅಲ್ಲಿ ದೇ ಆರ್ ಮೇಡ್ ಅಪ್ ಆಫ್ ಮೆಟಲ್, ಬಟ್ ಇಲ್ಲಿ ಮೆಟಲ್ ಅಲ್ಲ, ಫೈಬರ್ ಅಂಡ್ ಕಾರ್ಬನ್ ಇಂದ ಮಾಡಿರ್ತಾರೆ. ದಿಸ್ ಇಸ್ ದ ಡಿಫ್ರೆನ್ಸ್. ಸೊ ಇಲ್ಲಿ ಒಂದ್ ಸೆಕೆಂಡ್ ಇದೆ, ಇದು ಇನ್ಲೆಟ್ ಪೋರ್ಟ್. ಇನ್ಲೆಟ್ ಪೋರ್ಟ್ ಏನಾಗ್ತದೆ ನೋಡು, ಈ ಸೈಜ್ ಇದೆ ನೋಡಿ, ಇದು ಈ ವ್ಯಾಲ್ಯೂಮ್, ದ ವ್ಯಾಲ್ಯೂಮ್ ಬಿಟ್ವೀನ್ ವೇನ್ಸ್ ಅಂಡ್ ದಿ ಬಾಡಿ ಏನಿದೆ, ಬಾಡಿ ಮತ್ತೆ ರೋಟರ್ ನಡುವೆ ಈ ವ್ಯಾಲ್ಯೂಮ್ ಇದೆ ನೋಡು, ಈ ಸ್ಪೇಸ್ ಇದೆ ನೋಡು. ಈ ಸ್ಪೇಸ್ ಏನಾಗ್ತದೆ ನೋಡಿ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಇಟ್ ಇಸ್ ಇನ್ಕ್ರೀಸಿಂಗ್ ಹಿಯರ್. ಸೊ ಇನ್ಕ್ರೀಸ್ ಆಗೋ ಕಡೆ ಏನು ಮಾಡ್ತಾರೆ, ಇನ್ಲೆಟ್ ಪೋರ್ಟ್ನ ಫಿಟ್ ಮಾಡ್ತಾರೆ. ಎಲ್ಲಿ ಕಮ್ಮಿ ಆಗ್ತಾ ಇದೆ ನೋಡಿ, ಇಲ್ಲಿ ಕಮ್ಮಿ ಆಗ್ತಾ ಇದೆ, ಹೌದಿಲ್ಲ? ಇಲ್ಲಿ ಬಂದಾಗ ಏನಾಗ್ತದೆ ನೋಡಿ, ಕಮ್ಮಿ ಆಗ್ತಾ ಇದೆ, ಹೌದಿಲ್ಲ? ನೋಡಿ ಕಮ್ಮಿ ಆಗೋಗಿದೆ ಫುಲ್, ಕರೆಕ್ಟಾ? ಸೊ ಕಮ್ಮಿ ಆಗೋರಂಥ ಜಾಗ, ಎಲ್ಲಿ ಸ್ಪೇಸ್ ಕಮ್ಮಿ ಆಗುತ್ತೋ ಆ ಜಾಗದಲ್ಲಿ ಏನು ಮಾಡ್ತಾರೆ, ಔಟ್ಲೆಟ್ ಪೋರ್ಟ್ನ ಇಡ್ತಾರೆ. ಸೊ ದಿಸ್ ಇಸ್ ಔಟ್ಲೆಟ್ ಪೋರ್ಟ್. ಇಲ್ಲಿ ಏನಾಗ್ತದೆ, ಜಾಸ್ತಿ ಆಗ್ತಾ ಇದೆ, ಇಲ್ಲಿ ಜಾಗ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ಇನ್ಲೆಟ್ ಪೋರ್ಟ್ ಇಡ್ತಾರೆ. ಎಲ್ಲಿ ಜಾಗ ಕಮ್ಮಿ ಆಗ್ತಾ ಇದೆ, ಸ್ಪೇಸ್ ಕಮ್ಮಿ ಆಗ್ತಾ ಇದೆ, ಅಲ್ಲಿ ಏನು ಮಾಡ್ತಾರೆ, ಔಟ್ಲೆಟ್ ಪೋರ್ಟ್ನ ಇಡ್ತಾರೆ. ಸೊ ಇದು ಹಿಂಗೆ ತಿರುಗುತ್ತಲ್ಲ, ತಿರುಗಿದಾಗ ಏನಾಗುತ್ತೆ, ಈ ವೇನ್ಸ್ ಹಿಂಗೆ ತಿರುಗಿದಾಗ, ಇಲ್ಲಿ ವೇನ್ಸು ಈ ವೇನ್ ಈ ಕಡೆ ಹಿಂಗೆ ಹೋದಾಗ ಇದು ಏನು ಮಾಡ್ತಾರೆ, ಇಲ್ಲಿ ಇರೋದನ್ನೆಲ್ಲ ತೊಗೊಂಡು ಹೋಗುತ್ತೆ, ಈ ಕಡೆ ಇಲ್ಲಿರೋದನ್ನೆಲ್ಲ ತೊಗೊಂಡು ಹೋಗುತ್ತೆ. ತೊಗೊಂಡೋದಾಗ ಏನಾಯ್ತು, ಇಲ್ಲಿ ವ್ಯಾಕ್ಯೂಮ್ ಆಗೋಯ್ತು. ವ್ಯಾಕ್ಯೂಮ್ ಬಂದಾಗ ಏನಾಯ್ತು, ಔಟ್ಸೈಡಿಂದ ಏರ್ ಹೊರಗಡೆ ಎಂಟರ್ ಆಗುತ್ತೆ. ಎಂಟರ್ ತಕ್ಷಣ ಈ ವೇನ್ ಇದೆಯಲ್ಲ, ಈ ವೇನು ಅದನ್ನ ಆ ಏರ್ನ ತೊಗೊಂಡು ಹೋಗುತ್ತೆ. ಸೊ ಅವಾಗ ಇಲ್ಲಿ ಬಂದಿದೆ ಅನ್ಕೋ, ಇವಾಗ ಇಲ್ಲೆಲ್ಲ ಏರ್ ಇರ್ತದೆ, ಇಲ್ಲೂ ಏರಿದೆ, ಸೊ ಇಲ್ಲೂ ಏರಿದೆ, ಇಲ್ಲೂ ಏರಿದೆ, ಇಲ್ಲೂ ಏರಿದೆ. ಇದು ಬಂದಾಗ ಇಲ್ಲಿ ಬಂದಾಗ ಏನೋ ಕಾಂಪ್ರೆಸ್ ಆಗ್ತದೆ ನೋಡಿ. ಇಲ್ಲೇನಾಗ್ತದೆ, ದ ಸ್ಪೇಸ್ ಇಸ್ ರೆಡ್ಯೂಸಿಂಗ್ ಹಿಯರ್. ಸೊ ಇಲ್ಲೇನಾಗುತ್ತೆ, ಇಲ್ಲಿರೋ ಏರು ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆಗಿರೋ ಏರು ಇಲ್ಲಿ ಬಂದಾಗ ನೋಡಿ ಫುಲ್ ಕಂಪ್ರೆಸ್ ಆಗೋಗಿ ನೋಡಿ, ಕಂಪ್ರೆಸ್ ಆಗಿ ಆಚೆ ಹೊರಟೋಗುತ್ತೆ. ಸೊ ಈ ಥರ ಏನಾಗುತ್ತೆ, ದಿಸ್ ವೇನ್ ಕಂಪ್ರೆಸರ್ ವರ್ಕ್ಸ್. ಸಿಮಿಲರ್ಲಿ ಸೇಮ್ ನಿಮ್ಮ ವೇನ್ ಪಂಪ್ ಹೆಂಗೆ ವರ್ಕ್ ಆಗುತ್ತೋ ಅದೇ ಥರ ಇದು ವರ್ಕ್ ಆಗೋದು. ಕ್ಲಿಯರಾ? ನೋಡು ನೆಕ್ಸ್ಟು, ಇವಾಗ ಡೌಟ್ ಏನ್ರಿ ಇದೇನಪ್ಪ, ಇದು ವೇನ್ ಟೈಪ್ ಕಂಪ್ರೆಸರ್ದು ಸೇಮ್ ಇಟ್ ಇಸ್ ದ ವರ್ಕಿಂಗ್ ಇಸ್ ಸಿಮಿಲರ್ ಟು ವೇನ್ ಟೈಪ್ ಪಂಪ್. ವೇನ್ ವಿ ವಾಂಟ್ ಕಂಪ್ರೆಸರ್, ಇದು ಎರಡು ಸೇಮ್ ಥಿಂಗ್ ನೋಡುವ. With vanes or impellers. These types of compressors are called rotary compressors. Rotary compressors typically consist of a cylindrical housing with adjustable rotary vanes, an inlet, and an outlet. The vanes are on an off-center drive shaft. Off-center ಅಂತಂದ್ರೆ eccentric. As the shaft rotates, the vanes slide in and out to maintain contact with the cylindrical compressor wall. As they do, they create chambers within the cylinder of varying sizes. Air enters at the largest chamber. As the vanes rotate, they retract, causing the chamber to get smaller and compress the air. ನೋಡ ಅರ್ಥ ಆಗ್ತದೆ ನೋಡು. ಇಲ್ಲಿ ಜಾಸ್ತಿ ಇತ್ತು ನೋಡಿ, ಬಂದ ರೆಡ್ ಆಗ್ತದೆ. ರೆಡ್ ಅಂದ್ರೆ ಕಂಪ್ರೆಸ್ ಆಗ್ತದೆ ನೋಡಿ. ಏನಾಗ್ತದೆ, ಈ ವ್ಯಾಲ್ಯೂಮ್ ಕಮ್ಮಿ ಆಗ್ತಾ ಬರ್ತದೆ ನೋಡು. ಮೊದಲು ಜಾಸ್ತಿ ಇತ್ತು ವ್ಯಾಲ್ಯೂಮ್, ಇಲ್ಲಿ ಬರ್ತಾ ವ್ಯಾಲ್ಯೂಮ್ ಕಮ್ಮಿ ಆಗ್ತದೆ ನೋಡು. ಅದಕ್ಕೆ ಏನೋ ರೆಡ್ ಆಯ್ತದೆ. ಕರೆಕ್ಟಾ? ಇನ್ನೊಂದ್ಸಲ ನೋಡ್ಬೇಕಾರೆ ನೋಡಿ, ಇನ್ನೊಂದ್ಸಲ ನೋಡ್ರಿ. ನೋಡಿ ಈಗ ಬ್ಲೂ ಇದೆ. ಬ್ಲೂ ಇದೆ ಅಂದ್ರೆ ಇಲ್ಲೇನಿದೆ, ಜಾಸ್ತಿ ಜಾಗ ಇದೆ ಇಲ್ಲಿ. ಸೊ ಇಲ್ಲೇನಾಯ್ತು, ಏರ್ ಎಂಟರ್ ಆಯ್ತು. ಇಲ್ಲೇನು ಕಂಪ್ರೆಸ್ ಆಗಿಲ್ಲ ನೋಡಿ. ಮುಂದೆ ಹೋದಾಗ ಕಾಂಪ್ರೆಸ್ ಆಗುತ್ತೆ ನೋಡೋದು.
causing the chamber to get smaller No, no, and no, no, no. compress the Hello, air. red color. ನೋಡಿ ಫುಲ್ ರೆಡ್ ಆಗೋಯ್ತು. ಈಗ Air exits at ಈಗೇನಾಯ್ತು, ಈಗ ಇಲ್ಲಿ ಆಚೆ ಹೋಗುತ್ತೆ, ಕಂಪ್ರೆಸ್ಡ್ ಏರ್ ಆಚೆ ಹೋಗುತ್ತೆ. the smallest chamber. ನೋಡು ಹೋಯ್ತು ಆಚೆ. Rotary compressors are typically free of the vibration and pulsation that occurs with reciprocating compressors. ಇದು ರೆಸಿಪ್ರೋಕೇಟಿಂಗ್ ಕಂಪ್ರೆಸರ್ ಇದು. ಸೊ ಅದನ್ನು ನೋಡೋಣ, ರೆಸಿಪ್ರೋಕೇಟಿಂಗ್ ಕಂಪ್ರೆಸರ್. ರೆಸಿಪ್ರೋಕೇಟಿಂಗ್ ಕಂಪ್ರೆಸರ್ ನೋಡ್ತಾರೆ. ಅಲ್ಲ ಪಂಪ್ ತರನೇ ಸೇಮ್, ಅದು ಎಂತ ಡಿಫ್ರೆನ್ಸ್ ಇಲ್ಲ, ಬಟ್ ಎನಿ ಹೌ ಇರ್ಲಿ ನೋಡೋಣ. reciprocating compressor animation. ಇಲ್ಲಿದೆ ನೋಡುವ, ಇದೆ ಸೇಮ್. A reciprocating compressor compresses refrigerant vapor in a cylinder using ನೋಡುವ a piston. ಎಕ್ಸಾಕ್ಟ್ಲಿ ಹಿಂಗೆ ಇರ್ತದ. In a way, reciprocating compressors are like automobile engines. The pistons are directly driven through a wrist pin and connecting rod from a crankshaft. Depending on their size, reciprocating compressors may have one or more cylinders. Multiple cylinders may be arranged in line, opposed, or in a V. In each cylinder, reciprocating compressors have both a suction valve and a discharge valve. These valves give the compressor its ability to pump. ನೋಡುವ ಈ ತರ ಪ್ಲೇಟ್ ತರ ವಾಲ್ವ್ ಇರ್ತದೆ, ಎಕ್ಸಾಕ್ಟ್ಲಿ ಹಿಂಗೆ ಇರ್ತದೆ ವಾಲ್ವ್. ನಾವು ನೋಡಿದೀವಿ, ಎಕ್ಸಾಕ್ಟ್ಲಿ ಈ ತರ ಪ್ಲೇಟ್ ತರ ಇರ್ತದೆ, ಪ್ಲೇಟ್ ತರ ವಾಲ್ವ್ ಇರ್ತದೆ. ನೋಡು ಈ ಪ್ಲೇಟ್ ಹಿಂಗೆ ಓಪನ್ ಆಗುತ್ತೆ, ತಗಡೆ ಬಂದಾಗ ನೋಡಿ ಇದು ಓಪನ್ ಆಗುತ್ತೆ, ಮೇಲೆ ಹೋದಾಗ ಇದು ಕ್ಲೋಸ್ ಆಗುತ್ತೆ, ಇದು ಓಪನ್ ಆಗುತ್ತೆ. Refrigerant vapor against a pressure difference. They are usually located in the head of the cylinder in passages. ಇದು ಹೆಡ್, ಇದು ಸಿಲಿಂಡರ್ ಹೆಡ್, ಇದು ಸಿಲಿಂಡರ್ ಬ್ಲಾಕ್ ವಿತ್ ಪಿಸ್ಟನ್. Is connected to the high or low pressure side of the system. Let's follow the compression process in a single cylinder reciprocating compressor during one complete revolution of the crankshaft. Starting with the piston at the top of its stroke, or at top dead center, the piston begins to move downward as the crankshaft rotates. Because both valves are closed, the downward moving piston reduces the pressure in the cylinder. As the pressure in the cylinder falls below the low side pressure in the suction line, the pressure difference opens the suction valve. ಏನಾಯ್ತು ಇವಾಗ, ಪ್ರೆಷರ್ ಕಮ್ಮಿ ಆದ ತಕ್ಷಣ ನೋಡಿ ಇದು ವಾಲ್ ಓಪನ್ ಆಯ್ತು, ಇಲ್ಲಿ ವಾಲ್ ಓಪನ್ ಆದ ತಕ್ಷಣ ಆಯ್ತು, ಇಲ್ಲಿಂದ ಏರ್ ಎಂಟರ್ ಆಗ್ತದೆ. Letting refrigerant vapor flow into the cylinder. The piston continues down and pulls in more vapor until the cylinder is filled with low pressure vapor at the bottom of its stroke. Once past bottom dead center, the piston begins its upward stroke. The suction valve closes. ನೋಡಿ ಈಗ ಮೇಲೆ ಹೋಗಿ ಶುರು ಆದ ತಕ್ಷಣ ಆಯ್ತು, ಪ್ರೆಷರ್ ಜಾಸ್ತಿ ಅಲ್ವಾ, ಸೊ ಇದು ಇವಾಗ ಕ್ಲೋಸ್ ಆಗೋಯ್ತು ನೋಡಿ, ಇದು ಓಪನ್ ಆಗುತ್ತೆ, ಇಲ್ಲಿರೋ ವಾಲ್ವ್ ಈಗ ಹಿಂಗೆ ಓಪನ್ ಆಗುತ್ತೆ. As the piston moves up, it reduces the volume of the space in the cylinder, increasing the pressure of the vapor. When the pressure in the cylinder exceeds the high side pressure in the discharge line, the pressure difference pushes the discharge valve open, letting the compressed vapor flow out of the cylinder. This continues until the piston reaches the top of its stroke and most of the compressed vapor has been expelled into the discharge line. When the piston begins its downward stroke, the discharge valve closes. The complete cycle then repeats during each revolution of the crankshaft. This is the mechanical positive displacement vapor compression cycle using a reciprocating compressor. Please take a moment to complete the following learning activity. To continue, make your selection. ಆಯ್ತಾ, ಅಲ್ಲಿದೆ ಇದೊಂದು ನೋಡೋಣ, ಇದು ಚೆನ್ನಾಗಿದೆ. Consists of an electric motor that compresses air into a storage tank. ನೋಡಿದ್ರಣ, ಇದೇ ತರ ನೋಡಿದ್ರೆ ನಮ್ಮಲ್ಲಿ ಇದೆ, ನಮ್ಮ ಕಾಲೇಜಲ್ಲಿ ಇದೆ ಎಲೆಕ್ಟ್ರಿಕ್ ಮೋಟ್ರು, ಇದು ರೆಸಿಪ್ರೋಕೇಟಿಂಗ್ ಪಂಪ್. ಈ ತರ ಪಂಪ್ ಇದು ಇದೆಲ್ಲ ಟ್ರಕ್ಸ್ ಅಲ್ಲೂ ಇರ್ತದೆ, ಏರ್ ಬ್ರೇಕ್ ಸಪರೇಟ್ ಮಾಡೋಕೆ ಈ ತರ ಪಂಪ್ ಕೂಡ, ಈ ತರ ಕಂಪ್ರೆಸರ್ ಇರ್ತದೆ, ಪಂಪ್ ಅಲ್ಲ ಇದು ಕಂಪ್ರೆಸರ್. The compressed air can be released at ಇದು chosen ಟ್ಯಾಂಕ್, pressure. ಇದು ಟ್ಯಾಂಕ್, ಇದು ಅಥವಾ ರಿಸೀವರ್ ಹೇಳ್ತಲ್ಲ, ರಿಸೀವರ್ ಇದು ರಿಸೀವರ್. ನೋಡಿದೆ ಪ್ರೆಷರ್ ಗೇಜು, ಇದು ಪ್ರೆಷರ್ ರಿಲೀಫ್ ವಾಲ್ವ್. Required. How works an air compressor? What are the criteria for selecting a proper air compressor? Well, there exists a variety of different compressor types. Let's continue with an overview. Normally, the compressors used in the field of automation and workshops
are the so-called positive displacement compressors. Here, pressure is excited when air is drawn in a chamber and the volume of this chamber is ಇದೇನಿದು reduced. ಕ್ಲಾಸಿಫಿಕೇಶನ್ ಆಫ್ ಕಂಪ್ರೆಸರ್ ಇದು. In this video, we want to confine ourselves to this type of compressors. Let's have a closer look at the reciprocating compressor. As the crankshaft turns, a piston reciprocates within the cylindrical housing. The inlet valve, also called suction valve, allows atmospheric air to enter the cylinder. This is done during a suction stroke of the cylinder. The outlet or discharge valve opens at high pressure during the compression strike. Air heats up when it is compressed. This is a problem of each compressor. The result is not only a less efficient compression cycle, but also to a real danger of explosion if any inflammatory substances, such as oil or lubricant, get contact with the overheated air and piston. Therefore, the compression of a single-stage compressor is limited to an output pressure of about 10 bars, or 145 psi. ಬರೀ 10 ಬಾರ್ಸ್ ಅಷ್ಟೇ, ಸಿಂಗಲ್ ಸ್ಟೇಜ್ ಇದ್ರೆ 10 ಬಾರ್ಸ್ ಮಾತ್ರ ನೋಡಿ. ಇಲ್ಲಿದೆ ಡಬಲ್ ಸ್ಟೇಜ್ ಇದಕ್ಕೆ ಅಂತಾರೆ. ದಿಸ್ ಇಸ್ ಕಾಲ್ಡ್ ಡಬಲ್ ಸ್ಟೇಜ್ ಕಂಪ್ರೆಸರ್ ಅಂತ ನೋಡಿ. ಡಬಲ್ ಸ್ಟೇಜ್ ಅಂದ್ರೆ ಇಲ್ಲೊಂದು ಪಿಸ್ಟನ್ ಇದೆ, ಇಲ್ಲೊಂದು ಪಿಸ್ಟನ್ ಇದೆ. ಇಲ್ಲಿ ಕಂಪ್ರೆಸ್ ಆಗಿರೋ ಏರು ನೋಡಿ ಇಲ್ಲಿಂದ ಹೋಗಿ ಇಲ್ಲಿ ಬರುತ್ತೆ, ಮತ್ತೆ ಇಲ್ಲಿ ಕಂಪ್ರೆಸ್ ಆಗಿ ವಾಪಸ್ ಟ್ಯಾಂಕ್ ಹೋಗುತ್ತೆ. ದಿಸ್ ಇಸ್ ಡಬಲ್ ಸ್ಟೇಜ್ ಕಂಪ್ರೆಸರ್ ಆರ್ ಮಲ್ಟಿ ಸ್ಟೇಜ್ ಕಂಪ್ರೆಸರ್. ಇದು ನೋಡಿ ಹೆಂಗಿದೆ ಇದು. ಇದು ಮಲ್ಟಿ To ಸ್ಟೇಜ್. achieve higher pressures, you would use a multi-step ನೋಡಿ compressor. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್. ಇದು ಮಲ್ಟಿ ಸ್ಟೇಜ್ ಅಂತ ಕರೀತಾರೆ. ಇದು ಸೆಕೆಂಡ್ ಸ್ಟೇಜ್ ಕಂಪ್ರೆಸರ್. ಇದು ಸೆಕೆಂಡ್ ಸ್ಟೇಜ್, ಇದು ಫಸ್ಟ್ ಸ್ಟೇಜ್. ಇಲ್ಲೂ ಎರಡು ಪಿಸ್ಟನ್ ಇರ್ತವೆ. ಇಲ್ಲೊಂದು ಪಿಸ್ಟನ್ ಇದೆ, ಇಲ್ಲೊಂದು ಪಿಸ್ಟನ್ ಇದೆ. ಈ ಪಿಸ್ಟನ್ ಕಂಪ್ರೆಸ್ ಮಾಡಿದಾಗ ಈ ಪಿಸ್ಟನ್ ಸೆಕ್ಷನ್ ಮಾಡ್ಕೊತದೆ, ಅದನ್ನ ಕಂಪ್ರೆಸ್ ಮಾಡಿದ್ದೇನೆ. ಮತ್ತೆ ಇದು ಕಂಪ್ರೆಸ್ ಮಾಡಿ ವಾಪಸ್ ಟ್ಯಾಂಕ್ ಕಳಿಸುತ್ತೆ. ನೋಡು, Here, a two-stage compressor is shown. ತುಂಬಾ ಹೀಟ್ ಇರುತ್ತಲ್ಲ. ಹೌದು, ಹೀಟ್ ಇರ್ತದೆ. ಹೌದು, ಅದನ್ನ ಇಲ್ಲಿ ಕೂಲ್ ಮಾಡ್ತಾರೆ. ನೋಡಿ, ಇಲ್ಲಿ ಕೂಲ್ ಇದೆ ನೋಡಿ, ಇಲ್ಲಿ ಕೂಲ್ ಮಾಡ್ತಾರೆ. ಕಂಪ್ರೆಸ್ ಆಗಿರೋ ಈ ಏರ್ ಸಿಕ್ಕಾಪಟ್ಟೆ ಹೀಟ್ ಇದೆ. ಇಲ್ಲಿದೆ ಕೂಲರ್ ಇದೆ ನೋಡಿ, ಇಲ್ಲಿ ಕೂಲರ್. ಇಲ್ಲಿ ರಿಂಗ್ ತರ ಕಾಣ್ತಾ ಇದೆ ನೋಡು. ಸೊ ಇದು ಕೂಲ್ ಮಾಡ್ಬಿಟ್ಟು ಇಲ್ಲಿ ಕಳಿಸ್ತದೆ. The large piston builds the first stage. The air leaving the first stage can now be cooled before it enters into the second stage. ಹೇಳ್ತಾನೆ ನೋಡಲ್ಲಿ With ಏನ the two ನೋಡಿ, ಇದು ಕೂಲರ್ ಇದೆ. ಇದೇನಿದು ಕೂಲರ್ ಇದೆ. stage ನೋಡಿ compressor, ಇಲ್ಲಿದೆ ನೋಡಿ, ಇದು you ಕೂಲರ್ achieve pressures over 20 ನೋಡಿ. ಇದು ಕೂಲರ್. ಸೊ ಇಲ್ಲಿಂದ ಏನ್ ಬರ್ತಲ್ಲ ಏರ್, ಅದು ಕಂಪ್ರೆಸ್ ಆದಾಗ ಹೀಟ್ ಇರ್ತದೆ. ಹೀಟ್ ಆಗಿರೋ ಏರ್ ಇಲ್ಲಿ ಬಂದು ಕೂಲ್ ಆಗುತ್ತದೆ. ನೋಡಿ, ಇಲ್ಲೆಲ್ಲ ಇದೆ ರಿಂಗ್ಸ್ ಇದೆ ನೋಡಿ, ಈ ರಿಂಗ್ಸೇ ಕೂಲಿಂಗ್ ಫಿನ್ಸ್ ಅವು. ಅದನ್ನ ಕೂಲ್ ಮಾಡ್ಬಿಟ್ಟು ಏನ್ ಮಾಡ್ತದೆ, ಇಲ್ಲಿ ಕಳ್ಸುತ್ತೆ. ಇದು ಕಂಪ್ರೆಸ್ ಆಗ್ಬೇಕಾದಾಗ ಇದು ಸೆಕ್ಷನ್ ಆಗ್ತದೆ. ಇದು ಕಂಪ್ರೆಸ್ ಆಗ್ಬೇಕಾದಾಗ ಇದು ಸೆಕ್ಷನ್ ಆಗ್ತಿರ್ತದೆ. ಸೊ ಅಲ್ಲಿ ಕಂಪ್ರೆಸ್ ಆಗಿರೋ ಏರ್ ಇಲ್ಲಿ ಬರ್ತದೆ, ಇದು ಕಂಪ್ರೆಸ್ ಆಗಿ ವಾಪಸ್ ಇಲ್ಲಿ ಕಳ್ಸುತ್ತೆ. ಸೊ ದಿಸ್ ಇಸ್ ಮಲ್ಟಿ ಸ್ಟೇಜ್. ನೋಡಿ ಇಲ್ಲಿದೆ 20 ಬಾರ್ಸ್ ಮ್ಯಾಕ್ಸಿಮಮ್ ಎಷ್ಟು 20 ಬಾರ್ಸ್ ತನಕ ಮಾಡ್ಬೋದು. ಅಲ್ಲಿ 10 ಬಾರ್ಸ್ ಅಷ್ಟೇ ಮ್ಯಾಕ್ಸಿಮಮ್. bars or 290 psi. Multi-stage compressors with high power also can use water cooling to avoid overheating. ವಾಟರ್ ಕೂಲಿಂಗು ಮಾಡ್ಬೋದು. Based on its working principle, the reciprocating compressor delivers only pulsed compressed air. Therefore, this type of compressor is used in conjunction with a tank. However, the use of a tank offers the advantage that the compressor can be operated with a two-point controller, resulting in less energy consumption and wear. ಇದು ಡಯಾಫ್ರಾಮ್ ಟೈಪ್ ಇದೆ. The diaphragm compressor belongs to the family of the piston compressors. Here, the suction chamber is sealed from the piston by a diaphragm. As an advantage, the compressed air in the compression chamber does not come in contact with the lubricated piston, and thus can be kept free of oil. The weak point of a diaphragm compressor in general is its membrane itself, since the elasticity is limited. You would use the diaphragm compressor, for example, in the food industry or to fill divers' bottles. A totally different working principle has the so-called rotary compressor, also named as vane compressor. The typical rotary compressor has a cylindrical housing. ನೋಡ್ತಾ ಇದ್ರೆ ಎಲ್ಲ ಹೇಳ್ತಾನೆ ನಾವು. ಅಷ್ಟು ಆಯ್ತು ನೋಡು, ವೇನ್ ಟೈಪ್ ಹೇಳಿದೆ. ಇದು ಡಯಾಫ್ರಾಮ್ ಟೈಪ್ ಹೇಳ್ತಾ, ಇದನ್ನು ಹೇಳ್ತಾನೆ ನೋಡಿ, ವೇನ್ ಟೈಪ್ ಇದೆ. Adjustable rotary vanes with its center point on an offset drive shaft have contact with the housing. So when the shaft rotates, these vanes create chamber of variable sizes. Air is sucked into the largest chamber, being compressed, and leaves the compressor at the smallest chamber. ಏನಾಗ್ತದೆ ನೋಡಿ, ಇಲ್ಲಿ ಚೇಂಬರ್ ದೊಡ್ಡದಿದೆ ನೋಡು. ದಿಸ್ ಇಸ್ ದ ಬಿಗ್ಗೆಸ್ಟ್ ಚೇಂಬರ್. ಸೊ ಇಲ್ಲಿಂದ ಏರ್ ಒಳಗಡೆ ಎಂಟರ್ ಆಗುತ್ತೆ. ಇದು ಸ್ಮಾಲರ್ ಚೇಂಬರ್ ನೋಡಿ, ಸ್ಮಾಲೆಸ್ಟ್ ಚೇಂಬರ್. ಇಲ್ಲಿಂದ ಏರ್ ಆಚೆ ಹೋಗುತ್ತೆ.
ಸೊ ಇಲ್ಲಿ ಬಂದಿದ್ದು ಏರು ಇಷ್ಟೇ ಏರ್ ಇತ್ತಲ್ಲ ಅದು ಇಲ್ಲಿ ಕಾಂಪ್ರೆಸ್ ಆಗೋಯ್ತು ನೋಡಿ, ಇಷ್ಟೇ ಆಗೋಯ್ತು, ಇಷ್ಟಾಗಿ ಆಚೆ ಹೋಗುತ್ತೆ, ಈ ಥರ ಕಾಂಪ್ರೆಸ್ ಆಗುತ್ತೆ. Advantage here is in the pulsation-free flow, in contrast to piston compressors. Therefore, ಇಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ಪಲ್ಸೇಷನ್ ಆಗಲ್ಲ. ಅಲ್ಲಿ ಏನಾಗುತ್ತೆ, ಪಿಸ್ಟನ್ ಟೈಪ್ ಕಂಪ್ರೆಸರ್ ಏನಾಗುತ್ತೆ, ಏರ್ ಬಿಟ್ಟು ಬಿಟ್ಟು ಬರ್ತದೆ, ಪಲ್ಸೇಷನ್ ಆಗುತ್ತೆ, ಜರ್ಕ್ ಬರ್ತದೆ ಅಲ್ಲಿ. ಇಲ್ಲಿ ಜರ್ಕ್ ಬರಲ್ಲ, ಜರ್ಕ್ ಕಮ್ಮಿ ಇಲ್ಲಿ, ಇದು ಬರುತ್ತೆ ಅದಷ್ಟು ಬರಲ್ಲ ಜರ್ಕ್. air tank may be optional. In addition, these compressors are quiet and relatively insensitive to dirt. Typical application are, for example, wastewater treatment, fish breeding aeration, dust collection, vacuum packing, and so on.